ನಮಸ್ಕಾರ ಸ್ನೇಹಿತರೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ. ನಾನು ಪ್ರೆಸಿಡೆಂಟ್, ನಂದೇ ರೂಲ್ಸ್, ನಂದೇ ಕಾನೂನು ಅನ್ನೋದು ಇವರ ಸ್ಟೈಲ್ ಆಗಿತ್ತು. ಆಲ್ಮೋಸ್ಟ್ ಡಿಕ್ಟೇಟರ್ ಥರ, ರಾಜನ್ ಥರ ಬಿಹೇವ್ ಮಾಡ್ತಾ ಇದ್ರು, ಕಿಂಗ್ ಥರ. ಅಧಿಕಾರಕ್ಕೆ ಬಂದಾಗಿನಿಂದ ಇಡೀ ಜಗತ್ತಿನ ಆರ್ಥಿಕತೆಗೆ ಟ್ಯಾಕ್ಸ್ ಅಂದರೆ ಸುಂಕದ ಬರೆ ಹಾಕ್ತಾನೇ ಇದ್ರು. ರಷ್ಯಾ ಜೊತೆ ವ್ಯವಹಾರ ಮಾಡ್ತೀರಾ, ತಗೊಳ್ಳಿ ಟ್ಯಾಕ್ಸ್. ನಮ್ಮ ಮಾತು ಕೇಳಲ್ವಾ, ತಗೊಳ್ಳಿ ಟ್ಯಾಕ್ಸ್. ಟ್ಯಾರಿಫ್ ಟ್ಯಾರಿಫ್ ಟ್ಯಾರಿಫ್. ಯಾವ ರಾಷ್ಟ್ರವನ್ನು ಕೂಡ ಟ್ರಂಪ್ ಬಿಟ್ಟಿರಲಿಲ್ಲ, ಭಾರತವೂ ಸೇರಿದ ಹಾಗೆ. ಆದರೆ ದಿಢೀರಂತ ಆಟ ಚೇಂಜ್ ಆಗಿದೆ. ಟ್ರಂಪ್ ಕಾಲ ಕೆಳಗಿದ್ದ ಮ್ಯಾಟ್ ಅನ್ನ ಎಳೆದು ಬಿಟ್ಟಿದೆ ಅಮೆರಿಕ ಸುಪ್ರೀಂ ಕೋರ್ಟ್. ದೊಡ್ಡ ಶಾಕ್ ಟ್ರಂಪ್ಗೆ. ನಿಮಗೆ ಬೇಕಾಬಿಟ್ಟು ವರ್ತಿಸೋಕೆ, ಸರ್ವಾಧಿಕಾರಿ ರೀತಿಯಲ್ಲಿ ಸುಂಕ ಹಾಕೋಕೆ ಅಧಿಕಾರ ಇಲ್ಲ ಅಂತ ನೇರವಾಗಿ ಕಪಾಳಕ್ಕೆ ಹೊಡೆದಂಗೆ ಹೇಳಿದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಕಲೆಕ್ಟ್ ಮಾಡಿರೋ ಟ್ಯಾರಿಫ್ನ ವಾಪಸ್ ಕೊಡಬೇಕಾಗಿರೋ ಸನ್ನಿವೇಶ ಬಂದಂಗೆ ಕಾಣಿಸ್ತಾ ಇದೆ ಟ್ರಂಪ್ಗೆ. ಹಾಗಿದ್ರೆ ಈ ಐತಿಹಾಸಿಕ ತೀರ್ಪಿನ ಅರ್ಥ ಏನು? ಭಾರತದ ಮೇಲೆ ಏನು ಪರಿಣಾಮ? ಜಗತ್ತಿನ ಮೇಲೆ ಏನು ಪರಿಣಾಮ? ಜಗತ್ತಿನ ಆರ್ಥಿಕತೆ ಮೇಲೆ, ಸ್ಟಾಕ್ ಮಾರ್ಕೆಟ್ ಮೇಲೆ ಏನು ಪರಿಣಾಮ? ಟ್ರಂಪ್ ಸುಮ್ಮನಾದ್ರ ಅಥವಾ ಹೊಸ ಗೇಮ್ ಶುರು ಮಾಡಿದಾರಾ? ಟ್ರಂಪ್ ಸುಮ್ಮನಾಗ್ತಾರಾ, ಇಲ್ಲ ಹೊಸ ಆಟ ಶುರು ಮಾಡಿದಾರ? ಅದೇನು ಎಲ್ಲವನ್ನ ನಿಮಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಭಾರತ ಅಮೆರಿಕ ನಡುವೆ $500 ಬಿಲಿಯನ್ ಮೆಗಾ ಟ್ರೇಡ್ ಡೀಲ್ ಆಯ್ತಲ್ಲ, ಅದೇನಾಗುತ್ತೆ ಅದನ್ನು ಕೂಡ ಹೇಳ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಟ್ರಂಪ್ಗೆ ಸುಪ್ರೀಂ ಚಾಟಿ. ಅಧ್ಯಕ್ಷರು ಸರ್ವಾಧಿಕಾರಿ ಅಲ್ಲ. ದಿನಾಂಕ ಫೆಬ್ರವರಿ 20, 2026. ಅಮೆರಿಕದ ಕಾನೂನು ಇತಿಹಾಸದಲ್ಲಿ ದೊಡ್ಡ ಮೈಲ್ ಸ್ಟೋನ್ ಇದು ಈ ದಿನ. ಲರ್ನಿಂಗ್ ರಿಸೋರ್ಸಸ್ ಇಂಕ್ ವರ್ಸಸ್ ಟ್ರಂಪ್ ಅನ್ನೋ ಕೇಸ್ನ ವಿಚಾರಣೆ ನಡೀತಾ ಇತ್ತು ಅಮೆರಿಕದ ಫೆಡರಲ್ ಸುಪ್ರೀಂ ಕೋರ್ಟ್ನ, ಅಂದ್ರೆ ಕೇಂದ್ರ ಸರ್ಕಾರದ ಮಟ್ಟದ ಸುಪ್ರೀಂ ಕೋರ್ಟ್ನ. ಯಾಕಂದ್ರೆ ಅಮೆರಿಕದಲ್ಲಿ ಸ್ಟೇಟ್ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ಸ್ ಇದಾವಲ್ಲ. ಸೊ ಇದು ಫೆಡರಲ್ ಸುಪ್ರೀಂ ಕೋರ್ಟ್ನ 9 ನ್ಯಾಯಾಧೀಶರ ದೊಡ್ಡ ವಿಸ್ತೃತ ಪೀಠ 6-3 ಬಹುಮತದ ಆಧಾರದ ಮೇಲೆ ಟ್ರಂಪ್ ವಿರುದ್ಧ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ. ಟ್ರಂಪ್ ಜಗತ್ತಿನ ಮೇಲೆ ಹೇರಿದ್ದ ಗ್ಲೋಬಲ್ ಟ್ಯಾರಿಫ್ ರೂಲ್ಸ್ ಅನ್ನ ಕೋರ್ಟ್ ಸ್ಟ್ರಕ್ ಡೌನ್ ಮಾಡಿದೆ, ಹೊಡೆದು ಕೆಳಗೆ ಬಿಸಾಕಿದೆ. ಅದನ್ನ ಯಾಕೆ ಗೊತ್ತಾ? ಇದರ ಹಿಂದಿನ ಕಾನೂನು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಮೆರಿಕದ ಸಂವಿಧಾನದ ಆರ್ಟಿಕಲ್ 1 ಸೆಕ್ಷನ್ 8 ಬಹಳ ಸ್ಪಷ್ಟ. ಯಾವುದೇ ಟ್ಯಾಕ್ಸ್ ಅಥವಾ ಸುಂಕ ವಿಧಿಸುವ ಮತ್ತು ಅದನ್ನು ಸಂಗ್ರಹಿಸುವ ಅಧಿಕಾರ ಇರೋದು ಅಲ್ಲಿನ ಸಂಸತ್ಗೆ, ಅಂದ್ರೆ ಅಮೆರಿಕದ ಕಾಂಗ್ರೆಸ್ಗೆ ಮಾತ್ರ. ಆದರೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾ ಇದ್ರು? ಎಮರ್ಜೆನ್ಸಿ ಪವರ್ಸ್ ಅಂತ ಹೇಳಿ ಡ್ರಾಮಾ ಮಾಡ್ತಾ ಇದ್ರು. ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆ, ತುರ್ತು ಪರಿಸ್ಥಿತಿ, ಈ ನೆಪಗಳನ್ನು ಒಡ್ಡಿ 1977ರ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ಅಂದ್ರೆ IEEPA, ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆಕ್ಟ್ ನ ದುರ್ಬಳಕೆ ಮಾಡಿಕೊಂಡಿದ್ರು. ಈ ಕಾಯ್ದೆ ಇರೋದು ನಿಜವಾದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎದುರಾದಾಗ ಮಾತ್ರ ಬಳಸೋಕೆ. ಆದರೆ ಟ್ರಂಪ್ ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಒಪ್ಪಿಗೆನೇ ಇಲ್ಲದೆ ಇಡೀ ಪ್ರಪಂಚದ ಮೇಲೆ ಟ್ಯಾಕ್ಸ್ ಹಾಕಿದ್ರು. ಇದನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ್ದು ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ ಅವರು ತಮ್ಮ ತೀರ್ಪಿನಲ್ಲಿ ಮೇಜರ್ ಕ್ವಶನ್ಸ್ ಡಾಕ್ಟ್ರಿನ್ ಅನ್ನೋ ಕಾನೂನಿನ ತತ್ವವನ್ನು ಉಲ್ಲೇಖ ಮಾಡಿದ್ದಾರೆ. ಅವರು ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಭದ್ರತೆ ನೆಪದಲ್ಲಿ ಅಧ್ಯಕ್ಷರು ಇಡೀ ಜಗತ್ತಿನ ಮೇಲೆ ಏಕಾಏಕಿ ಸುಂಕ ಹಾಕೋ ಹಾಗಿಲ್ಲ. ಈ IEEPA ಕಾಯ್ದೆಯಲ್ಲಿ ಅಧ್ಯಕ್ಷರಿಗೆ ಸರ್ವಾಧಿಕಾರಿ ರೀತಿಯಲ್ಲಿ ಟ್ಯಾಕ್ಸ್ ಹಾಕೋಕೆ ಯಾವುದೇ ಅನುಮತಿ ಇಲ್ಲ ಅಂತ ಹೇಳಿದ್ದಾರೆ. ಇದರ ಅರ್ಥ ಇಷ್ಟೇ, ಅಮೆರಿಕದ ಅಧ್ಯಕ್ಷರು ತಾವು ಅಂದುಕೊಂಡಿದ್ದನ್ನೆಲ್ಲ ಮಾಡೋಕೆ ಸರ್ವಾಧಿಕಾರಿ ಅಲ್ಲ. ಟ್ಯಾಕ್ಸ್ ಹಾಕಬೇಕು ಅಂದ್ರೆ ಸಂಸತ್ನ ಒಪ್ಪಿಗೆ ಬೇಕೇ ಬೇಕು ಅಂತ ಕೋರ್ಟ್ ಟ್ರಂಪ್ಗೆ ಕಡ್ಡಿ ಮುರಿದಂತೆ ಆದೇಶ ಕೊಟ್ಟಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಟ್ರಂಪ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಮಟ್ಟಿಗೆ ಹಿನ್ನಡೆ ಆಗೋಕೆ ಯಾರು ಕಾರಣ ಗೊತ್ತಾ? ಭಾರತ ಮೂಲದ ಒಬ್ಬ ಲಾಯರ್, 55 ವರ್ಷದ ನೀಲ್ ಕಟಿಯಾಲ್ ಅನ್ನೋ ಭಾರತ ಮೂಲದ ಖ್ಯಾತ ವಕೀಲರು ಅಮೆರಿಕದ ಸಣ್ಣ ವ್ಯಾಪಾರಸ್ಥರ ಪರವಾಗಿ ಕೋರ್ಟ್ನಲ್ಲಿ ನಿಂತು ವಾದ ಮಾಡಿದ್ರು. ಟ್ರಂಪ್ ಏಕಾಏಕಿ ಹೇರಿದ್ದ ಈ ಆರ್ಥಿಕ ಸುಂಕದ ನಿರ್ಧಾರ ಏನಿದೆ ಅಸಂವಿಧಾನಿಕ ಅನ್ನೋದನ್ನ ಕೋರ್ಟ್ ಮುಂದೆ ಎಳೆ ಎಳೆಯಾಗಿ ಬಿಡಿಸಿಟ್ರು ಇವರು ನೀಲ್ ಕಟಿಯಾಲ್. ಅಮೆರಿಕದ ಕಾನೂನು ಪ್ರಕಾರ ತೆರಿಗೆ ವಿಧಿಸುವ ಅಧಿಕಾರ ಇರೋದು ಕೇವಲ ಸಂಸತ್ಗೆ ಮಾತ್ರ, ಅಧ್ಯಕ್ಷರಿಗಲ್ಲ ಅಂತ ಕೋರ್ಟ್ ಮುಂದೆ ಪ್ರಬಲವಾಗಿ ಎಸ್ಟಾಬ್ಲಿಷ್ ಮಾಡಿದ್ರು. ಟ್ರಂಪ್ಗೆ ಭಾರಿ ಮುಖ ಭಂಗ ಆಗೋ ರೀತಿ ಮಾಡಿದ್ರು. ಇನ್ನೊಂದು ಅತ್ಯಂತ ಶಾಕಿಂಗ್ ವಿಚಾರ ಅಂದ್ರೆ, ಕೋರ್ಟ್ ಈ ಸುಂಕ ಅಕ್ರಮ ಅಂತ ಹೇಳಿರೋದ್ರಿಂದ ಆಲ್ರೆಡಿ ಕಲೆಕ್ಟ್ ಮಾಡಿರೋ ಟ್ಯಾಕ್ಸ್ನ ವಾಪಸ್ ಕೊಡಬೇಕಾದ ಪರಿಸ್ಥಿತಿ ಟ್ರಂಪ್ ಸರ್ಕಾರಕ್ಕೆ ಎದುರಾದಂಗೆ ಕಾಣಿಸ್ತಾ ಇದೆ. ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ಬರೋಬ್ಬರಿ $175 ಬಿಲಿಯನ್, ಭಾರತೀಯ ರೂಪಾಯಿಯಲ್ಲಿ 15,87,000 ಕೋಟಿ ರೂಪಾಯಿ. ಆಲ್ಮೋಸ್ಟ್ 16 ಲಕ್ಷ ಕೋಟಿ ರೂಪಾಯಿಗಳಷ್ಟು ದುಡ್ಡನ್ನ ಅಮೆರಿಕ ಇಂಪೋರ್ಟರ್ಸ್ಗೆ ಈಗ ರಿಫಂಡ್ ಮಾಡಬೇಕಾಗಿ ಬರ್ಬೋದು. ಇದು ಟ್ರಂಪ್ ಆಡಳಿತಕ್ಕೆ ಬಿದ್ದಿರೋ ಅತಿ ದೊಡ್ಡ ಆರ್ಥಿಕ ಪೆಟ್ಟು ಅಂತ ಹೇಳಲಾಗ್ತಿದೆ. ರೊಚ್ಚಿಗೆದ್ದ ಟ್ರಂಪ್, ಶುರುವಾಯಿತು ಪ್ಲಾನ್ ಬಿ. ಆದರೆ ಸ್ವಲ್ಪ ಯೋಚನೆ ಮಾಡಿ, ಟ್ರಂಪ್ ಸುಮ್ಮನಿರ್ತಾರ? ಟ್ರಂಪ್ ಸ್ವಭಾವಕ್ಕೆ ಅದು ಸಾಧ್ಯನೇ ಇಲ್ಲ ಸುಮ್ಮನಿರೋದು. ತೀರ್ಪು ಬರ್ತಾ ಇದ್ದ ಹಾಗೆ ಟ್ರಂಪ್ ಕೆಂಡಾಮಂಡಲರಾಗಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ಇದೊಂದು ದೊಡ್ಡ ಅವಮಾನ, ಡಿಸ್ಗ್ರೇಸ್. ನಮ್ಮ ದೇಶದ ಆರ್ಥಿಕ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ತೀರ್ಪು ಕೊಟ್ಟ ಜಡ್ಜ್ಗಳನ್ನು ಕಂಡ್ರೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ವಿರುದ್ಧ
ಪಬ್ಲಿಕ್ ಆಗಿ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಒಂದು ದಾರಿ ಮುಚ್ಚಿದ್ರೆ ಟ್ರಂಪ್ 3 ಕಾನೂನಿನ ಕಿಂಡಿಯನ್ನ ಹುಡುಕ್ತಾ ಇದ್ದಾರೆ. ಈಗ ಲೂಪೋಲ್ಸ್ ಹುಡುಕಿ ತಮ್ಮ ಬತ್ತಳಿಕೆಯಿಂದ 3 ಹೊಸ ಡೆಡ್ಲಿ ಅಸ್ತ್ರಗಳನ್ನ ಹೊರತೆಗೆದಿದ್ದಾರೆ. ಅವೇ ಸೆಕ್ಷನ್ 122, ಸೆಕ್ಷನ್ 232 ಮತ್ತು ಸೆಕ್ಷನ್ 301. ಈ 3 ಕಾಯ್ದೆಗಳನ್ನು ಬಳಸಿ ಕೋರ್ಟ್ ತೀರ್ಪನ್ನು ಬೈಪಾಸ್ ಮಾಡೋದು ಟ್ರಂಪ್ರ ಪ್ಲಾನ್ ಬಿ. ಮೊದಲನೇ ಅಸ್ತ್ರ ಸೆಕ್ಷನ್ 122. ಯಾವುದಿದು? ಟ್ರೇಡ್ ಆಕ್ಟ್ 1974ನ ಸೆಕ್ಷನ್ 122. ತೀರ್ಪು ಬಂದ ಬೆನ್ನಲ್ಲೇ ಅದೇ ದಿನ ಟ್ರಂಪ್ ಈ ಕಾಯ್ದೆಯನ್ನು ಬಳಸಿ ಮತ್ತೆ ಹೊಸದಾಗಿ 10% ಗ್ಲೋಬಲ್ ಟ್ಯಾರಿಫ್ ಆರ್ಡರ್ಗೆ ಸೈನ್ ಹಾಕಿದ್ದಾರೆ. ಅಮೆರಿಕಾಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕ್ರೈಸಿಸ್ ಬಂದ್ಬಿಟ್ಟಿದೆ, ಆರ್ಥಿಕವಾಗಿ ತೊಂದರೆಯಾಗಿದೆ ಅಂತ ನೆಪವನ್ನು ನೋಡಿ ಈ ಟ್ಯಾಕ್ಸ್ ಹಾಕಿದ್ದಾರೆ. ಈ ಸೆಕ್ಷನ್ ಪ್ರಕಾರ ಅಧ್ಯಕ್ಷರು ಗರಿಷ್ಠ 15% ವರೆಗೂ ಟ್ಯಾಕ್ಸ್ ಹಾಕಬಹುದು. ಟ್ರಂಪ್ 10% ಅಷ್ಟೇ ಹಾಕಿರೋದಲ್ಲ. ಪ್ರಾಬ್ಲಮ್ ಏನು ಅನ್ನೋದು ಅವ್ರ ಲೆಕ್ಕಾಚಾರ. ಆದರೆ ಇಲ್ಲೊಂದು ಚಿಕ್ಕ ಪ್ರಾಬ್ಲಮ್ ಇದೆ. ಇದರ ವ್ಯಾಲಿಡಿಟಿ ಕೇವಲ 150 ದಿನ ಮಾತ್ರ, ಅರ್ಧ ವರ್ಷ ಅಂತ ಅನ್ಕೊಳ್ಳಿ. ಆಮೇಲೂ ಮುಂದುವರಿಬೇಕು ಅಂದರೆ ಮತ್ತೆ ಕಾಂಗ್ರೆಸ್ನ ಒಪ್ಪಿಗೆಯನ್ನು ಕಡ್ಡಾಯವಾಗಿ ತಗೊಳ್ಳೇಬೇಕು. ಎರಡನೇ ಮತ್ತು ಅತಿ ಮುಖ್ಯವಾದ ಅಸ್ತ್ರ ಸೆಕ್ಷನ್ 232. ಇದು ಟ್ರೇಡ್ ಎಕ್ಸ್ಪ್ಯಾನ್ಷನ್ ಆಕ್ಟ್ ಆಫ್ 1962ನ ಸೆಕ್ಷನ್. ನೀವು ಕೇಳ್ಬೋದು, ಈ ಹಿಂದೆ ಟ್ರಂಪ್ ಜಗತ್ತಿನಾದ್ಯಂತ ಸ್ಟೀಲ್, ಉಕ್ಕು ಅದ್ರ ಮೇಲೆ 25% ಮತ್ತು ಅಲ್ಯೂಮಿನಿಯಂ ಮೇಲೆ 10% ಟ್ಯಾರಿಫ್ ಹಾಕಿದ್ರಲ್ಲ, ಆ ಟ್ಯಾಕ್ಸ್ಗಳ ಕತೆ ಈಗೇನಾಗುತ್ತೆ ಅಂತ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಈಗ ರದ್ದು ಮಾಡಿರೋದು IEEPA ಕಾಯ್ದೆಯನ್ನ ಮಾತ್ರ, ಅದರ ಅಡಿಯಲ್ಲಿ ಹಾಕಿದ ಟ್ಯಾರಿಫನ್ನು ಮಾತ್ರ. ಆದರೆ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಇದೆ ಅಂತ ಹೇಳಿ ನಿರ್ದಿಷ್ಟ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕೋಕೆ ಸೆಕ್ಷನ್ 232 ಅವಕಾಶ ಕೊಡುತ್ತೆ. ಅದಕ್ಕೆ ಸದ್ಯಕ್ಕೆ ಏನೂ ಆಗಿಲ್ಲ. ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಟ್ಯಾರಿಫ್ ಹಾಗೆ ಮುಂದುವರಿಯುತ್ತೆ. ಹೀಗಾಗಿ ಕಿಲಾಡಿ ಟ್ರಂಪ್ ಈಗ ಇದೇ ಸೆಕ್ಷನ್ ವ್ಯಾಪ್ತಿಗೆ ಎಲ್ಲ ವಸ್ತು ಸೇರಿಸೋಣ, ಭಾರಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ದಾರೆ. ಮೂರನೇ ಅಸ್ತ್ರ ಸೆಕ್ಷನ್ 301. ಇದು ಟ್ರೇಡ್ ಆಕ್ಟ್ ಆಫ್ 1974ನ ಸೆಕ್ಷನ್. ಇದು ಎಂಥ ಡೇಂಜರಸ್ ಅಸ್ತ್ರ ಅಂದರೆ, ಅಮೆರಿಕದೊಂದಿಗೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂದರೆ ಅನ್ಯಾಯದ ವ್ಯಾಪಾರ ಮಾಡೋ ಯಾವುದೇ ನಿರ್ದಿಷ್ಟ ರಾಷ್ಟ್ರದ ಮೇಲೆ ಅಧ್ಯಕ್ಷರು ಏಕಾಏಕಿ ಟ್ಯಾಕ್ಸ್ ಹಾಕಬಹುದು. ಅದನ್ನು ವ್ಯಾಪಕವಾಗಿ ಬಳಸೋಕೆ ಟ್ರಂಪ್ ಹೆಜ್ಜೆ ಇಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಫೈನಲಿ ಸುಪ್ರೀಂ ಕೋರ್ಟ್ ಏನೇ ಮಾಡಿದ್ರು ಟ್ರಂಪ್ ಈ ಜಗತ್ತು ಅನ್ಸರ್ಟನ್ ಆಗೇ ಇರಬೇಕು, ಅನ್ಸರ್ಟನಿಟಿನೇ ಕಾಯಂ ಆಗಿರಬೇಕು ಅಂತ ಬಯಸ್ದಂಗೆ ಕಾಣಿಸ್ತಾ ಇದೆ. ಲೈಫು ಕೂಡ ಹಾಗೆ ಅಲ್ವಾ, ಅನ್ಸರ್ಟನ್, ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಹಾಗಾಗಿ ಪ್ರೊಟೆಕ್ಷನ್ ಪ್ಲಾನ್ಸ್ ಇಂಪಾರ್ಟೆಂಟ್, ಅದರಲ್ಲೂ ಕೂಡ ಟರ್ಮ್ ಇನ್ಶೂರೆನ್ಸ್. ನೀವು NRI ಆಗಿದ್ರೆ, ಅಮೆರಿಕದಲ್ಲಿರೋರು ಅಥವಾ ವಿದೇಶದಲ್ಲಿ ಎಲ್ಲೇ ಇರೋ NRI ಆಗಿದ್ರೆ ನಿಮಗೆ ಪರ್ಟಿಕ್ಯುಲರ್ ಪ್ಲಾನ್ ಇದೆ ಸ್ನೇಹಿತರೆ. ಭಾರತದಲ್ಲಿ ನಿಮಗೆ 50% ಚೀಪರ್ ಪ್ರೈಸ್ ನಲ್ಲಿ ಸಿಗುತ್ತೆ. ನೀವು ಚಿಕ್ಕ ವಯಸ್ಸಿನವರಾಗಿದ್ರೆ ಬರೀ $8-10 ಕೋಟಿ ಕವರೇಜ್ನ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಏನೋ ದುರದೃಷ್ಟವಶಾತ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ದುಡಿಯೋ ವ್ಯಕ್ತಿಗೆ, ಫ್ಯಾಮಿಲಿಗೆ, ಭಾರತದಲ್ಲಿರೋ ಫ್ಯಾಮಿಲಿಗೆ ಅದರ ಲಂಸಮ್ ಬೆನಿಫಿಟ್ ಸಿಗುತ್ತೆ, ಎಕಾನಮಿಕ್ ಸೆಕ್ಯೂರಿಟಿ ಸಿಗುತ್ತೆ. ಸೊ NRIಗಳು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ, ಆಸಕ್ತಿ ಇದ್ರೆ ಬನ್ನೀಗ ಕಂಟಿನ್ಯೂ ಮಾಡೋಣ. 18% ಟ್ಯಾರಿಫ್ಗೆ ಬ್ರೇಕ್, $500 ಬಿಲಿಯನ್ ಡೀಲ್ ಕಥೆ ಏನು? ಸರಿ, ಅಮೆರಿಕದಲ್ಲಿ ಎಷ್ಟೆಲ್ಲ ರಾದ್ದಾಂತ ಕಾನೂನು ಸಮರ ಆಗ್ತಾ ಇದೆ, ಇದರಿಂದ ನಮ್ಮ ಭಾರತಕ್ಕೆ ಏನು ಲಾಭ, ಏನು ನಷ್ಟ? ಈಗ ನಾವು ರಿಯಲ್ ವಿಚಾರಕ್ಕೆ ಬರೋಣ. ಸುಪ್ರೀಂ ಕೋರ್ಟ್ ತೀರ್ಪು ಬರೋದಕ್ಕೂ ಮುಂಚೆ ತೆರೆಮರೆಯಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಒಂದು ದೊಡ್ಡ ಲೆವೆಲ್ನ ರಾಜತಾಂತ್ರಿಕ ಬೆಳವಣಿಗೆಯಾಗಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಆರಂಭದಲ್ಲಿ ಭಾರತದ ರಫ್ತಿನ ಮೇಲೆ, ಅಂದರೆ ನಾವು ಅಮೆರಿಕಾಗೆ ಕಳಿಸೋ ವಸ್ತುಗಳ ಮೇಲೆ ಬರೋಬ್ಬರಿ 50% ವರೆಗೂ ಭಾರಿ ಟ್ಯಾರಿಫ್ ಹಾಕಿದ್ರು. ರಷ್ಯನ್ ಆಯಿಲ್ ಖರೀದಿ ದಂಡನೂ ಸೇರಿ ಆ 50% ಟ್ಯಾಕ್ಸ್ನಿಂದ ಹೇಗಾದರೂ ಮಾಡಿ ಪಾರಾಗೋಕೆ ಫೆಬ್ರವರಿ ಮೊದಲ ವಾರದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಒಂದು ಮಧ್ಯಂತರ ಒಪ್ಪಂದ ಆಗಿತ್ತು, ಟ್ರೇಡ್ ಡೀಲ್. ಟ್ರಂಪ್ 50% ಇದ್ದ ಟ್ಯಾಕ್ಸನ್ನು 18%ಗೆ ಇಳಿಸಿದ್ರು. ಜೊತೆಗೆ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಗೆ ಹಾಕಿದ್ದ 25% ಪೆನಾಲ್ಟಿ ಟ್ಯಾಕ್ಸನ್ನು ಕೂಡ ವಾಪಸ್ ಪಡೆದ್ರು. ಆದರೆ ಟ್ರಂಪ್ ಎಂಥ ಕಿಲಾಡಿ ಅಂದರೆ, ಬಿಸ್ನೆಸ್ ಮ್ಯಾನ್ ಅಂದರೆ, ಸುಮ್ಮನೆ ಈ ಟ್ಯಾಕ್ಸ್ ಇಳಿಸಲಿಲ್ಲ. ನಮ್ಮ 18% ರಿಯಾಯಿತಿ ಕೊಡೋದಕ್ಕೆ ಪ್ರತಿಯಾಗಿ ಭಾರತದ ಮುಂದೆ ಭಾರಿ ಡಿಮಾಂಡ್ ಇಟ್ಟರು. ಅದೇ ಬಹುಚರ್ಚಿತ $500 ಬಿಲಿಯನ್ ಡೀಲ್. ಮುಂದಿನ 5 ವರ್ಷಗಳಲ್ಲಿ ಅಮೆರಿಕದಿಂದ ಭಾರತ ಬರೋಬ್ಬರಿ $500 ಬಿಲಿಯನ್ ಮೌಲ್ಯದ ಎನರ್ಜಿಯನ್ನು, ಏವಿಯೇಷನ್ ಗೂಡ್ಸನ್ನು, ಡಿಫೆನ್ಸ್ ಟೆಕ್ನಾಲಜಿ ಮತ್ತು ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡ್ತೀವಿ ಅಂತ ಭಾರತ ಒಪ್ಪಂದ ಮಾಡಿಕೊಂಡಿತ್ತು ಅಂತ ಅಮೆರಿಕದ ಶ್ವೇತಭವನ ಹೇಳ್ತು. ಅವರು ಕಮಿಟೆಡ್ ಅನ್ನೋ ವರ್ಡನ್ನು ಬಳಸಿದ್ರು. ಭಾರತ ಕಮಿಟೆಡ್ ಅಲ್ಲ, ಇಂಟೆನ್ಷನ್ ಅಷ್ಟೇ, ಬಳಸೋ ಉದ್ದೇಶ ನಮಗಿದೆ, ಖರೀದಿ ಮಾಡೋ ಉದ್ದೇಶ ಇದೆ ಅಂತ ಹೇಳ್ತು. ಆಮೇಲೆ ವೈಟ್ ಹೌಸ್ ಕೂಡ ಚೇಂಜ್ ಮಾಡಿಬಿಟ್ಟು ಕಮಿಟೆಡನ್ನು ತೆಗೆದು ಇಂಟೆಂಟ್ಸ್ ಅಂತ ಅವರು ಕೂಡ ನಮ್ಮ ದಾರಿಗೆ ಬಂದರು. ಅಂದರೆ ಭಾರತಕ್ಕೆ ಖರೀದಿ ಮಾಡೋ ಉದ್ದೇಶ ಇದೆ $500 ಬಿಲಿಯನ್ ಸರಕು ಸೇವೆಗಳನ್ನು ಅಂತ ಚೇಂಜ್ ಮಾಡಿದ್ರು. ಅವರು ಸ್ವಲ್ಪ ಸಾಫ್ಟ್ ಮಾಡಿದ್ರು. ಅಂದರೆ ಇಲ್ಲಿ ಕಮಿಟ್ ಆಗೋದು ಬೇರೆ, ಖರೀದಿ ಮಾಡೋ ಉದ್ದೇಶ ಇದೆ ಅಂತ ಹೇಳೋದು ಬೇರೆ, ಬಹಳ ವ್ಯತ್ಯಾಸ ಇದೆ. ಸೊ ಇಷ್ಟೆಲ್ಲ ಆಯಿತು. ಅದಾದಮೇಲೆ ಈಗ ಟ್ವಿಸ್ಟ್ ನೋಡಿ. ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಹಾಕಿದ್ದ ಆ ಹಳೆಯ 50% ಟ್ಯಾಕ್ಸನ್ನೇ ಅಕ್ರಮ ಅಂತ, ಸಂವಿಧಾನ ಬಾಹಿರ ಅಂತ ರದ್ದು ಮಾಡಿದೆ. ಇದರ ಅರ್ಥ ಏನು ಗೊತ್ತಾ? ಕಾನೂನು ಬಾಹಿರವಾಗಿದ್ದ ಆ 50% ಟ್ಯಾಕ್ಸ್ನಿಂದ ತಪ್ಪಿಸ್ಕೊಳ್ಳೋಕೆ ನಾವು ಅಮೆರಿಕದೊಂದಿಗೆ
ಆ ಒಪ್ಪಂದವನ್ನು ಮಾಡ್ಕೊಂಡ್ವಿ, ಟ್ರೇಡ್ ಡೀಲ್ ಮಾಡ್ಕೊಂಡ್ವಿ, 18% ಅಂತ ಹೇಳಿದ್ವಿ, ನಾವು ಅಮೆರಿಕದಿಂದ ಜಾಸ್ತಿ ಖರೀದಿ ಮಾಡೋದಂತೆಲ್ಲ ಆಯಿತು, ಇದೆಲ್ಲ ಒಪ್ಪಂದ ಆಯಿತು. ಆದರೆ ಅಮೆರಿಕದ ಆ ಟ್ಯಾಕ್ಸೇ ರದ್ದಾಗಿರೋದ್ರಿಂದ ಆ $500 ಬಿಲಿಯನ್ ಒಪ್ಪಂದದ ಅಡಿಪಾಯವೇ ಅಲುಗಾಡ್ತಾ ಇದೆ. ಆ ಬೆದರಿಕೆಯೇ ಇಲ್ಲ ಅಂದಮೇಲೆ ಈಗ 18% ಚರ್ಚೆ ಎಲ್ಲಿಂದ ಬಂತು, ಖರೀದಿಯ ಕಂಡೀಷನ್ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಕೋರ್ಟ್ ತೀರ್ಪು ಬಂದಮೇಲೂ ಕೂಡ ಟ್ರಂಪ್ ಮತ್ತೆ 10% ಗ್ಲೋಬಲ್ ಟ್ಯಾರಿಫ್ ಅಂತ ಅನೌನ್ಸ್ ಮಾಡಿದಾರಲ್ಲ. ಕೋರ್ಟ್ ಹೇಳಿದ್ದ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ದಕ್ಕೆ ಈಗ ಮತ್ತೆ ಹೊಸದಾಗಿ ಹಾಕ್ತೀನಿ ನಾನು, ಇದು ಕೋರ್ಟಿಗೆ ಹೋಗಲಿ, ತೀರ್ಪು ಬರೋಷ್ಟರಲ್ಲಿ ಇನ್ನೊಂದು ತಗೊಬರ್ತೀನಿ ಅನ್ನೋ ಥರದಲ್ಲಿದ್ದಾರೆ ಅವರು. 10% ಮತ್ತೆ ಘೋಷಿಸಿದಾರಲ್ಲ, ಅದೀಗ ಭಾರತಕ್ಕೆ ಅನ್ವಯ ಆಗುತ್ತೆ. ಭಾರತದ ಬಗ್ಗೆ ಮಾತನಾಡಿರೋ ಟ್ರಂಪ್, ನಮ್ಮ ಡೀಲ್ ಆನ್ ಆಗಿದೆ, ಅವ್ರು ನಮಗೆ 10% ಕಟ್ಟಲೇಬೇಕು, ಅಂದರೆ 18ಇಂದ 10ಗೆ ಹೋಗಿದೆ. ಈಗ ನಾವು ಅವ್ರಿಗೆ ಕಟ್ಟಲ್ಲ, ಅವ್ರು 10% ಕಟ್ಟಲೇಬೇಕು ಅಂತ ಈಗಲೂ ಪಟ್ಟು ಹಿಡಿದಿದ್ದಾರೆ. ಸೊ ಟ್ರಂಪ್ ಹಣೆ ಬರ ಹಿಂಗಾಗಿದೆ. ಈಗ ಅಧ್ಯಕ್ಷ ಭಾರಿ ಜನಪ್ರಿಯತೆಯೊಂದೇ ಅಧಿಕಾರಕ್ಕೆ ಬಂದವರು, ಅಪ್ರೂವಲ್ ರೇಟಿಂಗ್ ಎಲ್ಲ ಬಿದ್ದು ಹೋಗಿದೆ, ಸುಪ್ರೀಂ ಕೋರ್ಟಿಂದ ಜಾಡಿಸ್ಕೊಳ್ತಾ ಇದ್ದಾರೆ. ಈಗ 10% ಆದರೂ ಕಟ್ಟಬೇಕು ಅನ್ನೋ ಲೆವೆಲಿಗೆ ಬಂದಿದ್ದಾರೆ. ಈಗ 100-500% ಅಂತೆಲ್ಲ ಮಾತಾಡ್ತಾ ಇದ್ದವರು. ಬದಲಾದ ಆಟ, ಈಗ ಭಾರತದ್ದೇ ಮೇಲುಗೈ. ಎಸ್ ಸ್ನೇಹಿತರೆ, ಇದೆಲ್ಲ ಬೆಳವಣಿಗೆ ಭಾರತಕ್ಕೆ ದೊಡ್ಡ ಅಡ್ವಾಂಟೇಜ್. ಈಗ ನಮ್ಮ ಸ್ಟ್ರಾಟಜಿ ಈಗ ಕ್ಲಿಯರ್ ಆಗಿದೆ. ಅದೇ ಹೊಸ ಚೌಕಾಸಿ, ರಿನೆಗೋಸಿಯೇಷನ್. ನಾವು ಸುಮ್ಮನೆ ವೇಟ್ ಆ್ಯಂಡ್ ವಾಚ್ ಮಾಡ್ತೀವಿ ಈಗ, ಅಂದರೆ ಕಾದು ನೋಡೋ ತಂತ್ರ. ಇದೇ ಮಾರ್ಚಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ USTR ಜೇಮಿಸನ್ ಗ್ರೇರ್ ಭಾರತಕ್ಕೆ ಬರ್ತಾ ಇದ್ದಾರೆ. ಈ ಭೇಟಿ ಟೈಮ್ನಲ್ಲಿ ಈಗ ಆಲ್ರೆಡಿ ಆಗಿರೋ ಟ್ರೇಡ್ ಡೀಲ್ ಬಗ್ಗೆ, ಹೊಸ 10% ಟ್ಯಾಕ್ಸ್ ಬಗ್ಗೆ ಮುಖಾಮುಖಿ ಮಾತುಕತೆ ನಡೆಯುತ್ತೆ. ಒಟ್ಟಲ್ಲಿ ಟ್ರಂಪ್ ಹಾಕಿದ್ದ ಟ್ಯಾಕ್ಸ್ ಉರುಳಿಂದ ಸ್ವಲ್ಪ ಮಟ್ಟಿಗೆ ಪಾರಾಗಿರೋ ಭಾರತ ಈಗ ತಾತ್ಕಾಲಿಕ ಒಪ್ಪಂದಗಳ ಬದಲು ಕಾಯಂ ಆಗಿ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ಬಾರ್ಗೇನ್ ಮಾಡೋಕೆ ರೆಡಿ ಆಗುತ್ತೆ ಅಮೆರಿಕ ಹತ್ರ. ಅಮೆರಿಕದ ಸ್ಟಾಕ್ ಮಾರ್ಕೆಟ್ಸ್ ಅಂತೂ ಆಲ್ರೆಡಿ ಇದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿವೆ. ಆದರೆ ನಮ್ಮಲ್ಲಿ ವೀಕೆಂಡ್ ರಿಯಾಕ್ಟ್ ಮಾಡೋಕ್ಕೆ ಮಾರ್ಕೆಟ್ಗೆ ಅವಕಾಶ ಇಲ್ಲ. ಶನಿವಾರ ಭಾನುವಾರ ಮಾರ್ಕೆಟ್ ಕ್ಲೋಸ್ ಇದೆ. ಸೋಮವಾರದ ವೇಳೆಗೆ ಮಾರ್ಕೆಟ್ ಇದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಇಡೀ ಜಗತ್ತಿನ ಆರ್ಥಿಕತೆಗೆ ಅನಿಶ್ಚಿತತೆ, ಅನ್ಸರ್ಟಿನಿಟಿಯನ್ನು ತಂದು ಅದರ ಮೇಲೆ ಹತ್ತಿ ಕುಣಿತಾ ಇದ್ದ ಟ್ರಂಪ್ಗೆ ಕೋರ್ಟಿಗ ಚಟಾರ್ ಅಂತ ಚಾಟಿ ಬೀಸಿರೋದ್ರಿಂದ ಅಮೆರಿಕನ್ ಮಾರ್ಕೆಟ್ಸ್ಗೆ ಖುಷಿಯಾಗಿದೆ. ಜಗತ್ತಿನ ಮಾರ್ಕೆಟ್ಸ್ಗೂ ಇದರಿಂದ ಖುಷಿಯಾಗೋ ನಿರೀಕ್ಷೆ ಇದೆ. ಏನೇ ಅಂದರೂ ಕೂಡ, ಎಂಥ ಕ್ರೇಜಿ ಅಧ್ಯಕ್ಷರು ಬಂದರೂ ಕೂಡ ಅಮೆರಿಕದ ಇನ್ಸ್ಟಿಟ್ಯೂಷನ್ಸ್, ಅಲ್ಲಿನ ಕೋರ್ಟ್ಗಳು ಅದನ್ನು ಬ್ಯಾಲೆನ್ಸ್ ಮಾಡ್ತವೆ, ಪಾಠ ಕಲಿಸ್ತವೆ, ಒಂದು ರೂಲ್ ಬೇಸ್ಡ್ ಆರ್ಡರನ್ನು, ಸಿಸ್ಟಮನ್ನು ಮತ್ತೆ ಸ್ಥಾಪನೆ ಮಾಡ್ತವೆ ಅನ್ನೋ ವಿಶ್ವಾಸ ಬರುತ್ತೆ. ಈಗ ಅಮೆರಿಕದ ಬಗ್ಗೆ ಅಪನಂಬಿಕೆ ಬಂದಿತ್ತಲ್ಲ ಮಿತ್ರರಿಗೂ ಕೂಡ, ಈಗ ಅವರೆಲ್ಲ ಥಿಂಕ್ ಮಾಡ್ತಾರೆ, ಓಕೆ ಈ ಟ್ರಂಪಿಂದ ಹಿಂಗೆ, ಈ ಮನುಷ್ಯ ಸರಿ ಇಲ್ಲ, ಬಟ್ ಅಮೆರಿಕದ ಇನ್ಸ್ಟಿಟ್ಯೂಷನ್ ಸ್ಟ್ರಾಂಗ್ ಇವೆ, ಕೋರ್ಟ್ ಎಲ್ಲ ಗಟ್ಟಿಮುಟ್ಟಾಗಿವೆ, ಅಮೆರಿಕನ ಆಸ್ ಎ ನೇಷನ್ ನಂಬೋದು, ಟ್ರಂಪನ್ನು ನಂಬಿಲ್ಲ ಅಂದರೂ ಕೂಡ ಅಂಥೇಳಿ ಸ್ವಲ್ಪ ತಾಳ್ಮೆಯಿಂದ ಟ್ರಂಪ್ ಏನು ಶಾಶ್ವತ ಅಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಅಮೆರಿಕದೊಂದಿಗೆ ಡೀಲ್ ಮಾಡೋಕೆ ಈಗ ಧೈರ್ಯ ಬರುತ್ತೆ ಎಲ್ರಿಗೂ ಕೂಡ. ಈ ಬಗ್ಗೆ ನಿಮಗೆ ಅನಿಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು NRI ಆಗಿದ್ರೆ, ವಿದೇಶದಲ್ಲಿರೋ ಭಾರತೀಯರಾಗಿದ್ದರೆ 50% ಚೀಪರ್ ಪ್ರೈಸ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ನ, ಫಿನಾನ್ಷಿಯಲ್ ಸೆಕ್ಯೂರಿಟಿನ ನಿಮ್ಮ ಫ್ಯಾಮಿಲಿಗೆ ಕೊಡೋಕೆ ನೀವು ಕೂಡ NRI ಟರ್ಮ್ ಪ್ಲಾನ್ಗಳನ್ನು ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಅಪ್ಲೈ ಮಾಡ್ಬೋದು. ಆಸಕ್ತ NRIಗಳು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ಸ್ನೇಹಿತರೆ, ನಮಸ್ತೆ.